ಕಾಗೆ ಕೂರುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ ಸರಿಯಾದ ಸಮಯ ಅಂದ್ರೆ ರಾಜ್ಯ ರಾಜಕೀಯದಲ್ಲೂ ಅಷ್ಟೇ. ಅಧಿಕಾರ ಹಸ್ತಾಂತರ ಖಚಿತ ಅಂತ ಭವಿಷ್ಯ ಹೇಳ್ತಾ ಇದ್ದಂಥ ಡಿಕೆಶಿ ಬಣಕ್ಕೆ ಮುಹೂರ್ತವೇ ಉಲ್ಟಾ ಹೊರಟಿದೆ. ಇದೇ ಸರಿಯಾದ ಸಮಯಕ್ಕೆ ಬಜೆಟ್ ಮಂಡನೆಗೆ ಸಿದ್ದು ಸಜ್ಜಾಗ್ತಾ ಇದ್ರೆ ಪಂಚರಾಜ್ಯಗಳ ಚುನಾವಣೆಗಳು ಹೈಕಮಾಂಡ್ ಎದೆ ಮೇಲೆ ಬಂದು ನಿಂತಿವೆ. ಇದರ ಜೊತೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಏನಾದರೂ ಸಿಕ್ತೋ ಏನೋ, ಸಿದ್ದರಾಮಯ್ಯ ನಿರಾಳರಂತೆ ಕಾಣಿಸ್ತಿದ್ದಾರೆ. ಮೋಸ್ಟ್ಲಿ ಸಂಕ್ರಾಂತಿ ಬಳಿಕ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಪಡೆಯುವಂತಹ ಸಾಧ್ಯತೆ ಇದೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದಾರೆ ಸ್ವಂತ. ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಬೀರಾಗುವ ಸಮಯ ತಂತು. ಆದ್ರೆ ಸೂರ್ಯಪಥ ಬದಲಿಸುವ ವಾರ್ಷಿಕ ಕಾಯಕಕ್ಕೆ ಸಜ್ಜಾಗಿದ್ದಾನೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಪಥ ಬದಲಾವಣೆ ಸೂಚನೆ ಸಿಗ್ಲೇ ಇಲ್ಲ. ದಕ್ಷಿಣ ಪಥೇಶ್ವರನಿಗೆ ಹೈಕಮಾಂಡ್ನ ಉತ್ತರಾಯಣ ಆದೇಶ ಬರಲೇ ಇಲ್ಲ. ಸಂಕ್ರಾಂತಿಗೂ ಮುನ್ನ ಕ್ರಾಂತಿಯ ನಿರೀಕ್ಷೆಯಲ್ಲಿದ್ದ ಬಂಡೆ ಪಡೆಗೆ ಉಳಿದಿದ್ದು ನಿರಾಸೆಯ ಬೇವು ಬೆಲ್ಲ. ಸಂಕ್ರಾಂತಿ ಬಳಿಕ ಸಂಪುಟದಲ್ಲಿ ಕ್ರಾಂತಿ ಮೊಳಗಿಸಲು ಸಜ್ಜಾದ್ರ ಸಿಎಂ. ಡಜನ್ ನಾಯಕರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಲು ಪ್ಲಾನ್. ಕುರುಕ್ಷೇತ್ರದಲ್ಲಿ ಕಳೆದ 4 ತಿಂಗಳಿನಿಂದ ನೆನೆಗುದಿಗೆ ಬಿದ್ದ ಸಂಪುಟ ಪುನಾರಚನೆಗೆ ಮತ್ತೆ ಜೀವ ಬಂದಿದೆ. ಸಂಪುಟ ಪುನಾರಚನೆಗೆ ಸಿಎಂ ಮುಹೂರ್ತ ಫಿಕ್ಸ್ ಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ. ಯಾರನ್ನ ಕೈ ಬಿಡಬೇಕೆಂದು ತೀರ್ಮಾನ ಮಾಡಿರುವ ಸಿಎಂ ಈ ಬಗ್ಗೆ ರಾಹುಲ್ ಗಾಂಧಿ ಬಳಿ ಗ್ರೀನ್ ಸಿಗ್ನಲ್ ಪಡೆಯಲು ತಯಾರಿ ನಡೆಸಿದ್ದಾರೆ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ದೆಹಲಿ ಭೇಟಿ ವೇಳೆ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರ್ರಚನೆಯ ಪ್ರಸ್ತಾಪ ಇಟ್ಟಿದ್ದಾರೆ. ರಾಹುಲ್ ಸೂಚನೆಯಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಬಳಿಯೂ ಚರ್ಚಿಸಿದ್ದಾರೆ. ಆದರೆ ಸಂಪುಟ ಪುನರ್ರಚನೆಗೆ ಅವಕಾಶ ನೀಡದಂತೆ ಹೈಕಮಾಂಡ್ ಮೇಲೆ ಡಿಸಿಎಂ ಡಿಕೆಶಿ ನಿರಂತರ ಒತ್ತಡ ಹಾಕ್ತಿದ್ದಾರೆ. ಪುನರ್ರಚನೆಯಾದ್ರೆ ಸಿಎಂ ಕನಸು ಕನಸಾಗಿಯೇ ಉಳಿಯಲಿದೆ ಎಂಬ ಆತಂಕ ಡಿಕೆಶಿಗೆ ಕಾಡ್ತಿದೆ. ಆದ್ರೆ ಇದಕ್ಕೆ ಸೊಪ್ಪು ಹಾಕದ ಸಿದ್ದರಾಮಯ್ಯ ಶತಾಯಗತಾಯ ಸಂಪುಟ ಪುನರ್ರಚನೆಗೆ ಪಟ್ಟು ಹಾಕಿದ್ದಾರೆ. ಡಿಕೆಶಿ ಆಕ್ಷೇಪದ ನಡುವೆಯೂ ರಾಹುಲ್ ಮೂಲಕ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವ ವಿಶ್ವಾಸದಲ್ಲಿದ್ದಾರೆ. ಮೈಸೂರಲ್ಲಿ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆಗಬೇಕು ಅಂತ ದಾಳ ಉರುಳಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ್ದು ಯಾವಾಗ ಕರೆದ್ರೂ ನಾನು ಹೋಗ್ತೀನಿ ಎಂದಿದ್ದಾರೆ. ಮಾಡಲೇಬೇಕು. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಯಾವಾಗ ಕರೀತಾರೆ, ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ. ಜನವರಿ 6, 9ರಂದು ಡಿಕೆಶಿ ಸಿಎಂ, ಹುಸಿ ಹೋಯ್ತಾ ಮುಹೂರ್ತ. ಪಂಚರಾಜ್ಯಗಳ ಚುನಾವಣೆಯತ್ತ ಕಾಂಗ್ರೆಸ್ ಹೈಕಮಾಂಡ್ ಚಿತ್ತ. ಡಿಕೆಶಿ ಬೆಂಬಲಿಗರ ನಿರೀಕ್ಷೆ ಮತ್ತೆಡ ಹುಸಿಯಾಗಿದೆ. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ನಂತರ ನಾಯಕತ್ವ ಹಸ್ತಾಂತರ ಮಾಡ್ತಾರೆ ಎನ್ನುತ್ತಿದ್ದ ಆಪ್ತರು ಈಗ ಮೌನಕ್ಕೆ ಜಾರಿದ್ದಾರೆ. ಸದ್ಯ ಹೈಕಮಾಂಡ್ ಚಿತ್ತವೆಲ್ಲ ಪಂಚರಾಜ್ಯಗಳ ಚುನಾವಣೆಯತ್ತ ನೆಟ್ಟಿದೆ. ಹೀಗಾಗಿ ರಾಜ್ಯದ ನಾಯಕತ್ವ ಗೊಂದಲಗಳ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಇನ್ನೊಂದ್ ಕಡೆ ದಾಖಲೆಯ 17ನೇ ಬಜೆಟ್ಗೆ ಸಿಎಂ ಸಿದ್ಧತೆ ಶುರು ಮಾಡಿದ್ದಾರೆ. ಸಿದ್ದು ಊರು ಮೈಸೂರಲ್ಲೇ ಇದ್ದ ಸಚಿವ ಸತೀಶ್ ಮತ್ತೆ ಸಿಎಂ ಪರ 5 ವರ್ಷದ ವಕಾಲತ್ತಿಗೆ ಇಳಿದಿದ್ದಾರೆ. ಜೊತೆಗೆ 2028ರ ರೇಸ್ ಬಗ್ಗೆ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಈಗಂತೆ ಅವರು 5 ವರ್ಷಕ್ಕೆ ಸಿಎಂ ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರ್ ಇದ್ರ ಬಗ್ಗೆ ಹೇಳಿದ್ದೀವಿ. ಸರ್ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋದೇ ಪ್ರಶ್ನೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದಾರೆ ಸ್ವಂತ. ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನು ಹೇಳಿದ್ರೆ 28 ಇದೀರಾ ಸರ್ ಹೆಸರು? 28 ಬರಲಿ, ಇನ್ನೂ ಹತ್ತಿರ ಬರಲಿ. ಅವಾಗ ಹೇಳಿ, ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ. ಇನ್ನು 30 ತಿಂಗಳಿದೆ ಇದೆ, ಬಂದ ಮ್ಯಾಗ ಹೇಳ್ತೀವಿ.
ಒಟ್ಟಾರೆ ಸಿದ್ದರಾಮಯ್ಯ ಪುನಾರಚನೆಯ ದಾಳ ಉರುಳಿಸಿ ಪಂಚವರ್ಷದ ಜಪ ಆರಂಭಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಂಚರಾಜ್ಯಗಳ ಚುನಾವಣೆಗೂ ಮುನ್ನವೇ ಪುನರ್ರಚನೆಯಾದ್ರೆ ಸಿಎಂ ಸಿಂಹಾಸನ ಸೇಫ್ ಆಗಲಿದೆ. ಇಲ್ಲದಿದ್ರೆ ಪಟ್ಟಕ್ಕೆ ಕುತ್ತು ಬರೋದು ಖಚಿತ. ಮೈಸೂರಿಂದ ರವಿ ಪಾಂಡವಪುರ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.